Good afternoon, good afternoon, dear students. So today we are going to deal with the last session number 46 of population growth and introduction. And this session deals with consequences of population growth in India for BA 5th semester sociology students of Rani Channamma University, Belagavi, Karnataka. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು 46ನೇ ಸೆಷನ್ನಿನ ಪಾಪ್ಯುಲೇಷನ್ ಗ್ರೋತ್ ಜನಸಂಖ್ಯಾ ಬೆಳವಣಿಗೆಯ ಕೊನೆಯ ಸೆಷನ್ನಲ್ಲಿ ಇದ್ದೇವೆ. ಇದು BA 5ನೇ ಸೆಮ್ ವಿದ್ಯಾರ್ಥಿಗಳು, ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ, ಅದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಈ ಸೆಷನ್ನ ಟಾಪಿಕ್ ಕಾನ್ಸಿಕ್ವೆನ್ಸಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ, ಜನಸಂಖ್ಯಾ ಬೆಳವಣಿಗೆಯ ಅಡ್ಡ ಪರಿಣಾಮಗಳು ಅಂಥೇಳಿ ನಾವು ಕರಿತೇವೆ. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯಿಂದ ಆಗುತ್ತಿರುವ ಅಡ್ಡ ಪರಿಣಾಮಗಳನ್ನು ನಾವು ಇವತ್ತು ವಿಶ್ಲೇಷಣೆ ಮಾಡಲಿದ್ದೇವೆ. ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಚಾಪ್ಟರ್ ಈಸ್ ಟು ನೋ ಅಬೌಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಓವರ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇನ್ ಇಂಡಿಯಾ. ಅತಿಯಾಗಿ ಜನಸಂಖ್ಯೆ ಬೆಳೆಯುತ್ತಿರುವ ಭಾರತದಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಮುಂದೆ ಬರುವ ದಿನಗಳಲ್ಲಿ ಮತ್ತು ಈಗ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ಸೆಷನ್ ಔಟ್ಕಮ್: after studying this unit, the students will be able to identify the major consequences of population growth in India. ಈ ಒಂದು ಸೆಷನ್ ಆದ ನಂತರ ವಿದ್ಯಾರ್ಥಿಗಳು ಯಾವ ಅಡ್ಡ ಪರಿಣಾಮಗಳನ್ನು ಭಾರತ ವಿಶೇಷವಾಗಿ ಜನಸಂಖ್ಯಾ ಬೆಳವಣಿಗೆಯಿಂದ ಅನುಭವಿಸ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಸೊ ಫಾಲೋಯಿಂಗ್ ಆರ್ ದ ಮೇಜರ್ ಕಾನ್ಸಿಕ್ವೆನ್ಸಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ. ಜನಸಂಖ್ಯೆಯ ಅತಿ ಬೆಳವಣಿಗೆಯಿಂದ ಆಗುತ್ತಿರುವ ಅಡ್ಡ ಪರಿಣಾಮಗಳು ಈ ರೀತಿಯಾಗಿವೆ. ಮೊದಲೇದು ಇನ್ಕ್ರೀಸ್ ಇನ್ ಪವರ್ಟಿ, ಬಡತನದಲ್ಲಿ ಹೆಚ್ಚಳ. ಸೊ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಹ್ಯಾಸ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ನ್ಯಾಚುರಲ್ ಆ್ಯಂಡ್ ಎಕನಾಮಿಕಲ್ ರಿಸೋರ್ಸಸ್. ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಹ್ಯಾವ್ ವೈಡನ್ಡ್ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್. ಅ ಶಾರ್ಪ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ರಿಸೋರ್ಸಸ್ ಆ್ಯಂಡ್ ಲೀಡ್ ಟು ಇಂಪವರಿಶ್ಮೆಂಟ್. ಭಾರತದಲ್ಲಿ ಅತಿಯಾಗಿ ಜನಸಂಖ್ಯಾ ಹೆಚ್ಚಳವಾಗುವ ಕಾರಣದಿಂದ ಏನಾಗ್ತಾ ಇದೆ, ಈಗ ಆಲ್ರೆಡಿ ಇರುವಂತಹ ನೈಸರ್ಗಿಕ ಮತ್ತು ಆರ್ಥಿಕ ಸಂಪನ್ಮೂಲಗಳ ಕೊರತೆ ಹೆಚ್ಚಾಗ್ತಾ ಇದೆ. ಮತ್ತು ಬಡವರು ಮತ್ತು ಶ್ರೀಮಂತರ ನಡುವೆ ಇರುವಂತಹ ಒಂದು ಕಂದಕ, ನಾವು ಗ್ಯಾಪ್ ಅಂತ ಏನು ಕರಿತೀವಿ, ಅದು ಹೆಚ್ಚಾಗ್ತಾ ಇದೆ. ಬಡವರು ಅತಿ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಸೊ ಶಾರ್ಪ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ರಿಸೋರ್ಸಸ್. ಅತಿಯಾದ ಜನಸಂಖ್ಯಾ ಹೆಚ್ಚಳದಿಂದ ಈಗ ಆಲ್ರೆಡಿ ಇರುವಂತಹ ಸಂಪನ್ಮೂಲಗಳಿಗೆ ಹೆಚ್ಚಿನ ಒತ್ತಡ ಬಿದ್ದು ಅದು ಭಾರತವನ್ನು ಬಡತನದತ್ತ ನೂಗ್ತಾ ಇದೆ. ಎರಡನೇ ಅಡ್ಡ ಪರಿಣಾಮ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದಲ್ಲಿ ಹೆಚ್ಚಳ. Rapid increase in population strive the nation into mass unemployment. Rise in population reduce incomes, savings and investment, leading to lesser formation and lesser job opportunities. ಇಲ್ಲಿ ಅತಿಯಾದ ಜನಸಂಖ್ಯೆ ಹೆಚ್ಚಳದಿಂದ ನಾವಿಂದು ಸಾಮೂಹಿಕವಾಗಿ ನಿರುದ್ಯೋಗವನ್ನು ನೋಡ್ತಾ ಇದ್ದೀವಿ ಮತ್ತು ಎದುರಿಸ್ತಾ ಇದ್ದೀವಿ. ಜನಸಂಖ್ಯೆ ಹೆಚ್ಚಳದಿಂದ ಆದಾಯದಲ್ಲಿ ಕಡಿಮೆ, ಉಳಿತಾಯ ಕಡಿಮೆ, ಹಾಗೆ ಅದರ ಜೊತೆಗೆ ಕಡಿಮೆ ಉದ್ಯೋಗ ಅವಕಾಶಗಳು ನೋಡ್ತಾ ಇದ್ದೇವೆ. ಮತ್ತು ಇವೆಲ್ಲವೂ ಸೇರಿ ಏನಾಗ್ತಾ ಇದೆ, ಭಾರತದಲ್ಲಿ ನಿರುದ್ಯೋಗ ಹೆಚ್ಚಾಗಲು ಜನಸಂಖ್ಯಾ ಬೆಳವಣಿಗೆ ನೇರ ಕಾರಣವಾಗ್ತಾ ಇದೆ. ಫ್ರ್ಯಾಗ್ಮೆಂಟೇಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಹೋಲ್ಡಿಂಗ್, ಭೂಮಿಯ ವಿಘಟನೆ, ಕೃಷಿ ಭೂಮಿಯ ವಿಘಟನೆ. ದ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಲೀಡ್ಸ್ ಟು ಫ್ರ್ಯಾಗ್ಮೆಂಟೇಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಹೋಲ್ಡಿಂಗ್ ವಿಚ್ ಮೇಕ್ಸ್ ಪ್ರೊಡಕ್ಷನ್ ಡಿಸ್ರಪ್ಟಿವ್ ಆ್ಯಂಡ್ ಅನ್ಎಕನಾಮಿಕಲ್. ಅತಿಯಾದ ಭೂಮಿಯ ಮೇಲಿನ ಅವಲಂಬನೆ, ಅತಿಯಾದ ಜನಸಂಖ್ಯೆ ಕೃಷಿ ಭೂಮಿಯನ್ನು ವಿಘಟನೆ ಮಾಡ್ತಾ ಇದೆ. ಕೃಷಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಮಿಕ್ಸ್ ಪ್ರೊಡಕ್ಷನ್ ಮಾಡುವಂತಹ, ಮಿಶ್ರ ಬೆಳೆ ಬೆಳೆಯುವಂಥ ಅನಿವಾರ್ಯತೆ ಬಂದಿದೆ. ಆದ ಕಾರಣ ಇದು ಏನಾಗ್ತಾ ಇದೆ ಅಂದರೆ ಭೂಮಿಯ ಫಲವತ್ತತೆಯನ್ನು ಕಳೆದು ಭೂಮಿ ತನ್ನ ನೈಸರ್ಗಿಕ ಸತ್ವವನ್ನು ಕಳೆದುಕೊಳ್ತಾ ಇದೆ. ನಾವು ಅದೇ ಕಾರಣಕ್ಕೆ ಅತಿಯಾದ ಜನಸಂಖ್ಯೆಗೆ ಹೊಟ್ಟೆಯನ್ನು ತುಂಬಿಸಲು ಹಲವಾರು ಹೈಬ್ರಿಡೈಜೇಷನ್ ಆಫ್
ಹೈಬ್ರಿಡ್ ತಳಿಗಳನ್ನು ಬೆಳೆಸ್ತಾ ಇದ್ದೀವಿ. ಇವೆಲ್ಲವೂ ಮುಂದೊಂದು ದಿನ ಮಾರಕ ಎಂದು ಏನು ಜನಸಂಖ್ಯಾಶಾಸ್ತ್ರಜ್ಞರು ಎಚ್ಚರವನ್ನು ನೀಡ್ತಾ ಇದ್ದಾರೆ. ಡಿಕ್ರೀಸ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಮ್ಮ ಜೀವನ ಮಟ್ಟದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಜೀವನ ಮಟ್ಟ ಅತಿ ಕಡಿಮೆ ಆಗ್ತಾ ಇದೆ. ಡಿಕ್ರೀಸ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಓವರ್ ಪಾಪ್ಯುಲೇಷನ್ ಲೀಡ್ಸ್ ಟು ಲಾರ್ಜರ್ ಫ್ಯಾಮಿಲೀಸ್ ವಿತ್ ಲೋವರ್ ಇನ್ಕಮ್ಸ್, ರೆಡ್ಯೂಸಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ದಿಸ್ ಇನ್ ಟರ್ನ್ ರಿಸಲ್ಟ್ಸ್ ಹ್ಯೂಜ್ ರೈಸ್ ಆಫ್ ಸ್ಲಮ್ಸ್, ಎಪಿಡೆಮಿಕ್ ಡಿಸೀಸ್, ಹಂಗರ್ ಆ್ಯಂಡ್ ಸ್ಟಾರ್ವೇಷನ್. ಇಲ್ಲಿ ಅತಿಯಾದ ಜನಸಂಖ್ಯೆ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜೀವನ ಮಟ್ಟವನ್ನು ಕಡಿಮೆ ಮಾಡ್ತಾ ಇದೆ. ನಾವು ಬದುಕುವ ಮಟ್ಟ, ನಮ್ಮ ಉತ್ಕೃಷ್ಟ ಜೀವನ ಮಟ್ಟವನ್ನು ಅದು ಕಡಿಮೆ ಮಾಡ್ತಾ ಇದೆ. ಇಲ್ಲಿ ಅತಿಯಾದ ಜನಸಂಖ್ಯೆಯಿಂದ ನಾವು ಇವತ್ತು ಹೆಚ್ಚಿನ ಸ್ಲಮ್ಗಳನ್ನು ನೋಡ್ತಾ ಇದ್ದೀವಿ, ಅತಿ ಹೆಚ್ಚು ಮಾರಕ ರೋಗಗಳನ್ನು ನೋಡ್ತಾ ಇದ್ದೀವಿ, ಬಡತನವನ್ನು ನೋಡ್ತಾ ಇದ್ದೀವಿ, ಹಸಿವನ್ನು ನೋಡ್ತಾ ಇದ್ದೀವಿ, ಹಾಗೆ ಸಾವು ನೋವುಗಳನ್ನು ಕೂಡ ನಾವು ಇವತ್ತಿನ ಭಾರತದಲ್ಲಿ ನೋಡ್ತಾ ಇದ್ದೀವಿ ಮತ್ತು ಸಾಕ್ಷಿ ಕೂಡ ಆಗಿದ್ದೀವಿ. ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಪರಿಸರಕ್ಕೆ ಹಾನಿ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಲೀಡ್ಸ್ ಟು ಓವರ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಜನಸಂಖ್ಯೆ ಹೆಚ್ಚಳವಾದಂತೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. ನಂಬರ್ ಆಫ್ ಫಾರೆಸ್ಟ್ ಆರ್ ಯೂಸ್ಡ್ ಫಾರ್ ಕಲ್ಟಿವೇಷನ್. ಅತಿ ಹೆಚ್ಚು ಅರಣ್ಯಗಳನ್ನು ನಾವು ಇವತ್ತು ಕೃಷಿಗಾಗಿ ಬಳಸ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ಗಾಗಿ ಅಂದರೆ ಕಟ್ಟಡಕ್ಕಾಗಿ ಬಳಸ್ತಾ ಇದ್ದೀವಿ. ಹಾಗೆ ಅತಿಯಾದ ಬಳಕೆಯಿಂದ ಇವತ್ತು ಏನಾಗ್ತಾ ಇದೆ, ಅರಣ್ಯಗಳು ಇಲ್ಲವಾಗ್ತಾ ಇದ್ದಾವೆ. ಹೌದಾ? ಡಿಫಾರೆಸ್ಟೇಷನ್. ಡಿಸ್ಇಂಟಿಗ್ರೇಷನ್ ಇನ್ ಸೋಷಲ್ ನಾರ್ಮ್ಸ್, ಸಾಮಾಜಿಕ ನಿಯಮಗಳ ವಿಘಟನೆ. ಡಿಸ್ಇಂಟಿಗ್ರೇಷನ್ ಆಫ್ ಸೋಷಲ್ ನಾರ್ಮ್ಸ್. ನೋಡ್ರಿ, ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾದಂತೆ ಸಾಮಾಜಿಕ ನಿಯಮಗಳಿಗೆ, ಸಾಮಾಜಿಕ ಮೌಲ್ಯಗಳ ಬೆಲೆ ಕಮ್ಮಿ ಆಗ್ತಾ ಇದೆ. ಶಾರ್ಪ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಫೆಕ್ಟ್ಸ್ ಸೋಷಿಯಲ್ ಸಿಸ್ಟಮ್. ಭಾರತೀಯ ಸಾಮಾಜಿಕ ಪದ್ಧತಿಗಳು, ಭಾರತೀಯ ಸಾಮಾಜಿಕ ಮೌಲ್ಯಗಳು, ಭಾರತೀಯ ಪರಂಪರೆ, ಭಾರತೀಯ ಹಲವಾರು ಸಾಂಸ್ಕೃತಿಕ ಮೌಲ್ಯಗಳು ಇವತ್ತು ಇಲ್ಲದಂತಾಗಿವೆ. ಹೀಗೆ ಭಾರತೀಯ ಜನಸಂಖ್ಯೆ ಹೆಚ್ಚಳದಿಂದ ಹಲವಾರು ಅಡ್ಡ ಪರಿಣಾಮಗಳನ್ನು ನಾವಿಂದು ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.